ಇದು ಅವಶ್ಯಕತೆ ಇತ್ತು ಸರ್. ಯಾಕಂದರೆ ಕುಕ್ನಳ್ಳಿ ಕೆರೆ ಬಂದು ರೋಡ್ ವೆಟ್ ರೋಡ್ ಅದು. ಯಾಕಂದರೆ ನಿಮಗೆ ಸೀಪೇಜ್ ವಾಟ್ರು ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಎವ್ರಿ ಇಯರ್ ನಮಗೆ ಆಸ್ಫಾಲ್ಟ್ ಮಾಡ್ತಾನೆ ಇದ್ರು. ಅಲ್ಲಿ ಆಸ್ಫಾಲ್ಟ್ ಮಾಡ್ತಿದ್ರು ಕೂಡ ನಿಮಗೆ ಅಂಡೋಲೇಷನ್ಸ್ ರೆಗ್ಯುಲರಾಗಿ ಬರ್ತಾನೆ ಇತ್ತು. ಬಟ್ ನಿಮಗೆ ವೈಟ್ ಟಾಪಿಂಗ್ ಅಂದರೆ ನಥಿಂಗ್ ಬಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ರೋಡ್ ಮಾಡೋದ್ರಿಂದ ನಿಮಗೆ ಮಿನಿಮಮ್ ಥಿಕ್ನೆಸ್ ಆಫ್ 6 to 8 ಇಂಚಸ್ ಬರೋದ್ರಿಂದ ನಿಮಗೆ ಮಿನಿಮಮ್ 15 ಇಯರ್ಸ್ ನಿಮಗೆ ಅಂಡೋಲೇಷನ್ಸ್ ಬರೋಲ್ಲ. ಆಮೇಲೆ ಇದು ಮಾಡೋ ಮುಂಚೆ ಪ್ರಿಕಾಷನ್ಸ್ ಏನಿದೆ ಅಂದರೆ ನಮ್ಮ ಇಂಡಿಯನ್ ರೋಡ್ ಕಾರ್ಪೊರೇಷನ್ ಪ್ರಕಾರ UGD ವಾಟರ್ ಸಪ್ಲೈ ಯಾವುದೂ ಕೂಡ ಏನೂ ಪ್ರಾಬ್ಲಮ್ ಬರದೇ ಇರೋ ರೀತಿ ಅದಕ್ಕೆ ಪ್ರಿಕಾಷನ್ಸ್ ತೊಗೊಂಡು ಆಮೇಲೆ ಮಾಡೋದು. ನೀವು ಆಸ್ಫಾಲ್ಟಲ್ಲಿ ಅದಿಲ್ಲ, ಮೇಲ್ಗಡೆ ಲೇಯರ್ನ BM ಹಾಕ್ತಾರೆ, HDBC ಹಾಕ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಅದೇನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಒಂದು ಅಂಡೋಲೇಷನ್ಸ್ ಬಂತು ಅಂದರೆ ರೋಡ್ ಕಟ್ ಮಾಡ್ತಾರೆ. ಆಮೇಲೆ ಎವ್ರಿ ಇಯರ್ ನಿಮಗೆ ರೀಆಸ್ಫಾಲ್ಟ್ ಮಾಡಬೇಕು. ನಿಮಗೆ ಒನ್ಸ್ ಇದು ಕಾಸ್ಟ್ ನಿಮ್ಮ ಬಜೆಟ್ ಹೆವಿ ಅನಿಸಿದ್ರು ಕೂಡ ನಿಮಗೆ ಮಿನಿಮಮ್ 15 ಇಯರ್ಸ್ ಆಫ್ ನಿಮಗೆ ಮೇಂಟೆನೆನ್ಸು ನಿಮಗೆ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಿಮಗೆ ರೋಡ್ದು ವೆಹಿಕಲ್ ಸರ್ಫೇಸು ರಫ್ ಇರೋದ್ರಿಂದ ಟೈರ್ದು ಯೂಸೇಜಸ್ಸು ನಿಮಗೆ ಕಡಿಮೆ ಬರುತ್ತೆ. ನಿಮಗೆ ಆಸ್ಫಾಲ್ಟಲ್ಲಿ ಅದಿರಲ್ಲ, ನಿಮಗೆ ಅದು ಸಾಫ್ಟ್ ಸರ್ಫೇಸ್ ಇರುತ್ತೆ. ನಿಮಗೆ HDBCಲಿ 6 mm ಚಿಪ್ ಕಾರ್ಪೆಟ್ ಹಾಕೋದ್ರಿಂದ ನಿಮ್ಗೆ ಅದು ಫಿನಿಷಿಂಗ್ ಸಾಫ್ಟಾಗಿ ಬರೋದ್ರಿಂದ ವೆಹಿಕಲ್ ಟೈರ್ಗಳ ಲೈಫ್ ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ಟೈರ್ ಲೈಫು ನಿಮಗೆ ಕಡಿಮೆ ಬರುತ್ತೆ. ಬಟ್ ಕಂಪೇರಿಟಿವ್ಲಿ ಸ್ವಲ್ಪ ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಇನ್ ಅದರ್ ವೇಸಲ್ಲಿ ತುಂಬ ಅವಶ್ಯಕತೆ ಸರ್ ಮೈಸೂರಿಗೆ. ಯಾಕಂದರೆ ನಿಮಗೆ ನೋಡಿ 100 feet ರೋಡ್ ಮಾಡಿದ್ದಾರೆ. ಟಿಲ್ ಟುಡೇ ನಿಮ್ಗೆ ಎಲ್ಲೂ ಒಂದು ಕೂಡ ಒಂದು ಪಾಟ್ ಹೋಲ್ ಬಂದಿಲ್ಲ. ಮೇಜರ್ ಅವಾಯ್ಡ್ ಆಗೋದು ನಿಮ್ಗೆ ಏನಂದರೆ ಪಾಟ್ ಹೋಲು. ಬಟ್ ಏನಂದರೆ ನಿಮ್ಗೆ ಇದರಲ್ಲಿ ಕರೆಕ್ಟು ಶೋಲ್ಡರ್ ಡ್ರೈನ್ಸು ಅದೆಲ್ಲ ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮಗೆ ರೈನ್ ವಾಟರ್ ಬಂದು ಇದು ಭೂಮಿ ಹೀರ್ಕೊಳ್ಳಲ್ಲ. ನಿಮಗೆ ಆಸ್ಫಾಲ್ಟಲ್ಲಿ ಏನಾಗುತ್ತೆ ಅಂದರೆ ಭೂಮಿಗೆ ನೀರು ನೇರವಾಗಿ ಹೋಗುತ್ತೆ, ವಾಟರ್ ಟೇಬಲ್ ಲೆವೆಲ್ಗೆ ಅದು ಸ್ಟೋರ್ ಆಗುತ್ತೆ. ಬಟ್ ಇದರಲ್ಲಿ ಏನು ಅಂದರೆ ಶೋಲ್ಡ್ರ್ ಲೆವೆಲ್ಸು ಮತ್ತು ಇಂಟರ್ಲಾಕ್ ಪೇವರ್ಸು ಅದೆಲ್ಲ ಕರೆಕ್ಟಾಗಿ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ಇದರಲ್ಲೂ ಕೂಡ ಒಳ್ಳೆ ಅನುಕೂಲತೆಗಳನ್ನ ಪಡಿಬೋದು ಸರ್.